ಇದು ಒಬ್ಬರಿಗೆ ಅನಾರೋಗ್ಯ ಸಮಸ್ಯೆ ಇದೆ. ಏನಿದೆ? ಅನಾರೋಗ್ಯ ಸಮಸ್ಯೆ. ಅನಾರೋಗ್ಯ ಸಮಸ್ಯೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ಬೆಂಗಳೂರಿಂದ. ಬೆಂಗಳೂರಿಂದ. ಏನು ತಮ್ಮ ಹೆಸರು? ಸರ್ ನನ್ನ ಹೆಸರು ಹೇಮಂತ್ ಅಂತ. ಹೇಮಂತ್. ನಿಮ್ಮದು ಡೇಟ್ ಆಫ್ ಬರ್ತ್ ನೆನಪಿದೆಯಾ? ಸರ್ ಆರೋಗ್ಯ ಸಮಸ್ಯೆ ನಮಗಲ್ಲ ಸರ್, ನಮ್ಮ ತಾಯಿಗೆ. ನಿಮ್ಮ ತಾಯಿಯವರಿಗಾ? ಸರಿ, ನಿಮ್ಮ ತಾಯಿಯವರದು ವಯಸ್ಸು ಎಷ್ಟು ಇವಾಗ? ಅಂದಾಜು ಒಂದು 44-45 ಇರ್ಬೋದು. 44-45 ವರ್ಷ. ಹೆಸರೇನು? ಪದ್ಮಾವತಿ ಸರ್. ಪದ್ಮಾವತಿ. ಅವ್ರದ್ದು ಡೇಟ್ ಆಫ್ ಬರ್ತ್ ಏನಾದರೂ ನೆನಪಿದೆಯಾ ನಿಮಗೆ? ಸರ್ ಡೇಟ್ ಆಫ್ ಬರ್ತ್ ಇಲ್ಲ ಸರ್. ಡೇಟ್ ಆಫ್ ಬರ್ತ್ ಇಲ್ವಾ? ಸರಿ, ಅವರ ಹೆಸರು ಏನು ಹೇಳಿದ್ರಿ? ಪದ್ಮಾವತಿ. ಪದ್ಮಾವತಿ. ಕನ್ಯಾರಾಶಿ, ಶುಕ್ರ ಶನಿ. ಸದ್ಯದಲ್ಲಿ ಅವರಿಗೆ ಸ್ವಲ್ಪ ತುಂಬಾ ತೊಂದರೆ ಇದೆ. ಒಬ್ಬ ಒಳ್ಳೆಯ ವೈದ್ಯರ ಹತ್ರ ತೋರಿಸಿ, ಖಂಡಿತವಾಗಿಯೂ ಆರೋಗ್ಯವಂತರಾಗ್ತಾರೆ. ಸರ್ ಇದು ಹಾಸ್ಪಿಟಲ್ ಕಾಯಿಲೆನಾ ಏನು ಸರ್? ಹೌದು, ಆಸ್ಪತ್ರೆನೇ ಕಾಯಿಲೆ ಇದು, ಬೇರೆ ಯಾವುದೂ ಸಮಸ್ಯೆ ಇಲ್ಲ. ಸ್ವಲ್ಪ ಅವರಿಗೆ ಅಲರ್ಜಿ ಪೂರ್ವಕವಾಗಿ ಅವರಿಗೆ ತೊಂದರೆ ಆಗ್ತಾ ಇದೆ. ಅವರಿಗೆ ತೆಗೆದುಕೊಳ್ಳುವಂಥ ಮೆಡಿಷನ್ ಅವರಿಗೆ ಶರೀರಕ್ಕೆ ನಾಡ್ತಾ ಇಲ್ಲ. ಹಾಗೂ ಸ್ವಲ್ಪ ಡಿಪ್ರೆಷನ್ದಲ್ಲಿ ಇದ್ದವ್ರ ಥರ ಅವರು ಮಾಡ್ತಾ ಇದ್ದಾರೆ. ಹೌದು ಸರ್. ಆದ ಕಾರಣದಿಂದ ನೀವು ಅವ್ರಿಗೆ ಒಳ್ಳೆಯ ಆಸ್ಪತ್ರೆ ಹತ್ರ ತೆಗೆದುಕೊಂಡು ಹೋಗಿ ಮನೋವೈದ್ಯರ ಹತ್ರ ತೋರಿಸಿ. ಸರ್ ತೋರಿಸ್ತಾ ಇದೀವಿ, 10 ವರ್ಷದಿಂದ ಕಾಯಿಲೆ ಇದೆ. ಹೌದು, 10 ವರ್ಷದಿಂದ ಕಾಯಿಲೆ ಇದೆ. ಒಳ್ಳೆಯ ಮನೋವೈದ್ಯರನ್ನು ಸಂಪರ್ಕಿಸಿ. ತೋರಿಸಿದೀವಿ ಸರ್, ನಿಮ್ಮಾನ್ಸಲ್ಲಿ ತೋರಿಸಿದ್ವಿ. ಆದ್ರೂ ಏನು ಇಂಪ್ರೂವ್ಮೆಂಟ್ ಇಲ್ಲ. ನೀವು ತೋರಿಸಿ, ಖಂಡಿತವಾಗಿಯೂ ಆರಾಮಾಗುತ್ತೆ. ಆಗದೇ ಇದ್ರೆ ನನಗೆ ಫೋನ್ ಮಾಡಿ. ಹೌದಾ? ಹೌದು, ಇದೇ ನಂಬರ್ಗೆ ಕರೆ ಮಾಡಿ. ಖಂಡಿತವಾಗಿಯೂ ಈಗ ಟೈಮ್ ಚೆನ್ನಾಗಿ ಬಂದಿದೆ. ಒಂದು 2-3 ದಿನದಲ್ಲೇ ಅವರಿಗೆ ಆರೋಗ್ಯವಂತರಾಗುವಂಥ ಸಾಧ್ಯತೆ ಇದೆ. ಹೌದಾ ಸರ್? ಹೌದು, ನೀವು ಒಳ್ಳೆ ವೈದ್ಯರನ್ನು ಸಂಪರ್ಕಿಸಿ. 2-3 ದಿನದಲ್ಲಿ ಸ್ವಲ್ಪ ಹೌದು, ಖಂಡಿತವಾಗಿಯೂ ಆಗ್ತಾರೆ. ಹೌದಾ ಸರ್? ಮನೋವೈದ್ಯರ ಹತ್ರ ಹೋಗಿ, ಬೇರೆ ಯಾರ ಹತ್ರ ಹೋಗಬೇಡಿ. ಇದು ಬೇರೆ ಕಾಯಿಲೆ ಅಲ್ಲ ತಾನೆ? ಹಾಸ್ಪಿಟಲ್ ಕಾಯಿಲೆ? ಬೇರೆ ಯಾವ ಕಾಯಿಲೆ? ಆಸ್ಪತ್ರೆ ಕಾಯಿಲೆನೇ ಅದು. ಅವರಿಗೆ ರಾಹು ಇರುವುದರಿಂದ ಭ್ರಮಾಲೋಕಕ್ಕೆ ದೂಡುತ್ತೆ. ಭ್ರಮ ಅವ್ರಿಗೆ ಇಲ್ಲದ್ದನ್ನು ಇದೆ ಎಂಬುವಂಥ ಒಂದು ಪರಿಸ್ಥಿತಿಗೆ ಒಳಗಾಗ್ತಾರೆ. ಬೆಳಿಗ್ಗೆ ಹೊತ್ತಲ್ಲೂ ದಿಗ್ಲು ಬೀಳ್ತಾರೆ ಸರ್. ಹೌದ್ರಿ, ಅದಕ್ಕೆ ಹೇಳೋದು ಭ್ರಮಾಲೋಕ ಅಂತ. ಭ್ರಮೆಯನ್ನು ಉಂಟು ಮಾಡುತ್ತೆ. ಹೌದು ಸರ್. ಅವರು ಇರುವುದು ಸತ್ಯ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಆ ಕಾರಣದಿಂದ ಅವ್ರಿಗೆ ಮನೋವೈದ್ಯರ ಹತ್ರ ಹೋಗಿ, ಖಂಡಿತ ಗುಣ ಆಗುತ್ತೆ. ಒಳ್ಳೆಯ ವೈದ್ಯರನ್ನು ಸಂಪರ್ಕಿಸಿ, ಒಂದು 2-3 ದಿನದಲ್ಲೇ ಅವ್ರು ಗುಣ ಆಗ್ತಾರೆ. ಮತ್ತೆ ನರ್ವ್ ವೀಕ್ನೆಸ್ ಇದೆ ಅಂದ್ರು. ಅದೆಲ್ಲ ಸರಿ ಹೋಗುತ್ತೆ. ನನಗೆ 2 ದಿವಸದಲ್ಲಿ ಒಳ್ಳೆಯ ವೈದ್ಯರ ಭೇಟಿಯಾಗಿ ನನಗೆ ಕರೆ ಮಾಡಿ ಇಡಿ. ಸರಿ ಸರ್. ಓಕೆ.